ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಈಗ ಒಂದು ಸರ್ಕಾರ ಒಂದು ಆದೇಶ ಕೊಟ್ಟಿದೆ ಅಂತೆ, ಯಾರೇ ಹಿಂದೂ ಕಾರ್ಯಕರ್ತರು ಹಿಂದೂ ನಾಯಕರು ಮಾತಾಡಬಾರ್ದು, ಸ್ಟೇಜ್ ಮೇಲೆ ಭಾಷಣ ಮಾಡಬಾರ್ದು ಅಂತ. ನಾವು ಎಲ್ಲಿದ್ದೀವಿ? ಹಿಟ್ಲರ್ ನಾಡಲ್ಲಿದ್ದೀವೋ ಇಲ್ಲ ಉತ್ತರ ಕೊರಿಯಾದಲ್ಲಿದ್ದೀವೋ? ನಮ್ಮ ಸಮಾಜದಲ್ಲಿ ಧೈರ್ಯ ಮಾಡಿ ಮಾತಾಡೋರೆ ಅಲ್ಪ ಸ್ವಲ್ಪ. ಅದರಲ್ಲಿ ಒಂದು ಈ ಥರ ಮಾತಾಡಬಾರ್ದು ಅಂದರೆ, ತಪ್ಪು ಮಾತಾಡಿದರೆ ಶಿಕ್ಷೆ ಪಡಿಸ್ಲಿ, ಇನ್ನೊಬ್ರಿಗೆ ಏನಾದ್ರು ಅಸಹ್ಯವಾಗಿ ಮಾತಾಡಿದ್ರು ಶಿಕ್ಷೆ ಪಡಿಸ್ಲಿ, ಏನಾದ್ರು ಜಗಳ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿದ್ರೆ ಶಿಕ್ಷೆ ಪಡಲಿ. ಯಾವುದೇ ಧರ್ಮದವರಾಗಲಿ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗಲಿ. ಆದರೆ ಒಂದು ಭಾಷಣ, ಒಂದು ಧರ್ಮದ ಬಗ್ಗೆ, ಒಂದು ಜಾಗೃತಿ ಮೂಡಿಸೋದ್ರ ಬಗ್ಗೆ ಧ್ವನಿ ಎತ್ತೋರ್ನ ಹುಟ್ಟಡಗಿಸ್ತೀವಿ ಅಂದರೆ ಇದು ಯಾವ ನ್ಯಾಯ? ಜನಗಳು ನೀವು ಹಿಂಗೇ ಕೇಳ್ತಾ ಇರಿ, ಹಿಂಗೇ ಕೇಳ್ತಾಯಿರಿ. ಉಪೇಂದ್ರ ಅವರು ಹೇಳಿದಂಗೆ ಸತ್ ಪ್ರಜೆಗಳು ಆ ಥರ ಆಗಬಾರ್ದು. ನಮ್ಮ ನಾಡು ನುಡಿ ಧರ್ಮ ಅಂತ ಸೆಟ್ಟೆದ್ದು ನಿಲ್ಲಬೇಕು. ಎಷ್ಟು ದಿನ ಇರ್ತೀವ್ರಿ? ಬೆಳಗ್ಗೆ ಇದ್ದವರು ಸಂಜೆ ಇರಲ್ಲ. ಅಂಥದ್ರಲ್ಲಿ ಸರ್ಕಾರಗಳು ಈ ಥರ ಕಾನೂನು ತರಲಿ, ಕೆಟ್ಟದ್ದು ಉತ್ತೇಜನಗೊಳಿಸೋದು ಇದ್ರ ಬಗ್ಗೆ ತಡೆ ಹಿಡಿಯೋಂಥ ತರಲಿ. ಒಂದು ಮಾತು, ಒಂದು ಭಾಷಣ, ಒಂದು ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋದು ಮಾತಾಡೋಂಗಿಲ್ಲ ಅಂದರೆ ಇದು ಯಾವ ಸೀಮೆ ನ್ಯಾಯ? ಸ್ನೇಹಿತರೆ, ನಮ್ಮ ನಾಡಲ್ಲಿ ಇದ್ರ ಬಗ್ಗೆ ಒಬ್ಬನು ಮಾತಾಡಲ್ಲ, ಒಬ್ಬನು ವಿಡಿಯೋ ಮಾಡಲ್ಲ. ಅದು ಯಾವನೋ ಏನಾದರೂ ಆದರೆ ಅವನು ಇಲ್ಲಿ ಹೋದ, ಅವನು ಇಲ್ಲಿ ಬಂದ, ಪಿಕ್ಚರಿಗೆ ಹೋದ, ಇಷ್ಟೇ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಕೆಲವರು ಪುನೀತ್ ಕೆರಳಿ ಮತ್ತೊಬ್ಬರು ಇನ್ನೊರು ಯಾರು ಮಾತಾಡೋರನ್ನ, ಯಾರೇ ಆಗಲಿ ಒಬ್ಬ ವ್ಯಕ್ತಿನ ಮಾತಾಡೋ ಹಕ್ಕುನೇ ಕಿತ್ಕೊಂಡ್ರೆ ಅದು ತಪ್ಪಾಗುತ್ತೆ. ಈಗ ಯಾವ ಯೂಟ್ಯೂಬರು ಬಾಯ್ತಿಗೆಲ್ಲ ಯಾರು ಮಾತಾಡಲ್ಲ ರೀ. ಬದುಕಿರೋದು 4 ದಿನ ಬದುಕಿರ್ತೀವಿ, ಇವತ್ತು ಬದುಕಿರ್ತೀವಿ, ಬೆಳಗ್ಗೆ ಇರಲ್ಲ. ಅಂಥದ್ರಲ್ಲಿ ಇದನ್ನು ಹೆದರ್ಕೊಂಡು ಸುಮ್ಮನಾದರೆ ಹಿಂಗೆ ಬದುಕಬೇಕಾಗತ್ತೆ. ಜೀವ ಹೋಗುತ್ತೆ ಕಣ್ರಿ. ಧೈರ್ಯವಾಗಿ ಮಾತಾಡ್ಬೇಕಣ್ರಿ. ಒಂದು ಮಾತಾಡೋವಂಥ ವ್ಯಕ್ತಿಯನ್ನು ತಡಿಬಾರ್ದು. ಕೆಟ್ಟದ್ದು ಮಾಡಿ ತಡೀಲಿ, ಸುಮ್ಮನೆ ಇದನ್ನು ಮಾಡಿಬಿಟ್ರೆ ತಪ್ಪಾಗುತ್ತೆ. ಯಾರನ್ನೋ ಖುಷಿ ಪಡ್ಸೋಕ್ಕೋಸ್ಕರ ಒಂದು ಸಮಾಜದ ಬಗ್ಗೆ ಜಾಗೃತಿ, ದೇವ್ರ ಬಗ್ಗೆ ಒಂದು ಅರಿವು ಮೂಡ್ಸೋರನ್ನ ನೀವು ತಡಿವೆ ಅಂತಾರಲ್ಲ, ಇದು ಯಾವನೇ? ಭಗವಂತನೇ ಕಾಪಾಡಬೇಕು. ತಿಳಿದಂತೆ ಸ್ನೇಹಿತರೆ, 2 ಮಾತಾಡಿದ್ದೀನಿ. ತಪ್ಪಿದ್ರಲ್ಲಿ ಕ್ಷಮಿಸಿ ಹರಿಸಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಕಿರಣಮ್ಮ. ತಪ್ಪಿದ್ರೆ ಕ್ಷಮಿಸಿ ಹರಿಸಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.